ಸನಾತನ ಧರ್ಮ ನಾಶ ಮಾಡ್ತೀನಿ ಅಂತ ಹೇಳ್ದವರು ಅದ ದಾರಿ ಒಳಗ ನಡೆಯಾಕತ್ತಾರ. ಎಂ.ಕೆ. ಸ್ಟಾಲಿನ್ ಅವರ ಮುಸ್ಲಿಂ ತುಷ್ಟೀಕರಣ ನೀತಿ ಹೆಂಗೈತ್ ನೋಡ್ರಿ. ಪೊಂಗಲ್ ಒಳಗ ಸರ್ವಧರ್ಮ ಸಮಾನತೆ, ರಂಜಾನ್ ಒಳಗ ಮುಸ್ಲಿಮ್ರಿಗೆ ಮಾತ್ರ ಗಿಫ್ಟ್, ದೇವಸ್ಥಾನದ ಬಾಜುಕ ನಮಾಜ್ ಮಾಡ್ಬೇಕು ಅನ್ನೋದು ಅವರಿಚ್ಛೆನೋ ಅವ್ರನ್ನ ನಮಾಜ್ ಮಾಡಿಸ್ಬೇಕು ಅನ್ನೋದು ಇವರಿಚ್ಛೆನೋ. ಹಿಂದೂಗಳ ನಂಬಿಕೆಗ ಕುತ್ತು ತರೋ ಕೆಲಸ ಎಂ.ಕೆ. ಸ್ಟಾಲಿನ್ ಸರ್ಕಾರ ಯಾವಾಗ್ಲೂ ಮಾಡ್ಕೋತಾ ಬಂದೈತಿ. ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದ್ಕ ಇನ್ನೊಂದು ಲೇಟೆಸ್ಟ್ ಉದಾಹರಣೆ ನೋಡ್ರಿ. ನಮಸ್ಕಾರ್ರಿ. ಸನಾತನ ಧರ್ಮನ ಸೊಳ್ಳೆ ತಿಗ್ನೆಗಂತ್ಲೆ ಹೊಸಿಕೆ ಹಾಕೋದು ಅಂತಂದ್ರ ಅದರ ಅರ್ಥ ಮುಸ್ಲಿಂ ರಾಜ್ಯನ ಕಟ್ಟೋದು ಅಂತ. ಸನಾತನ ಧರ್ಮವನ್ನ ಅಳಿಸಿ ಹಾಕಬೇಕು ಅಂದ್ರ ಕ್ರಿಶ್ಚಿಯನ್ ರಾಜ್ಯನ ಕಟ್ಟಬೇಕು ಅನ್ನೋದು. ಇಂಥದ್ದು ಒಂದು ಸಬ್ಜೆಕ್ಟು ನಾಳೆ ತಮಿಳುನಾಡು ಪಠ್ಯಕ್ರಮದೊಳಗ ಬಂದ್ರೂ ನಾವ್ ಯಾರು ಆಶ್ಚರ್ಯ ಪಡ್ಬೇಕಿಲ್ಲ ನೋಡ್ರಿ. ಯಾಕಪ್ಪ ಅಂತಂದ್ರ ಅಲ್ಲಿನ DMK ಸರ್ಕಾರ ಹಂಗ ನಡ್ಕೊಳತೈತಿ. ನೆನಪೈತೇನ್ರಿ, ಮಹಾನ್ ಜ್ಞಾನಿ, ಮಹಾನ್ ತತ್ವಜ್ಞಾನಿ, ವಿಜ್ಞಾನಿ, ಪಂಡಿತ, ವಿದ್ವಾಂಸ ಸನ್ಮಾನ್ಯ ಶ್ರೀ ಉದಯನಿಧಿ ಸ್ಟಾಲಿನ್ ಅವರು ಇಂಥದ್ದ ಒಂದು ಹೇಳಿಕೆ ಕೊಟ್ಟಿದ್ರು. ಸನಾತನ ಧರ್ಮ ಅನ್ನೋದು ಡೆಂಗ್ಯೂ ಮಲೇರಿಯಾ ಇದ್ದಂಗ ಅದನ್ನ ಬುಡ ಸಮೇತ ಕಿತ್ತಿ ಹಾಕಬೇಕು ಅಂತ ಹೇಳಿ. ನೀವ್ ಯಾಕೆ ಹಿಂಗೆ ಹೇಳಿದ್ರಿ? ನಿಮಗೆ ಸನಾತನ ಧರ್ಮದ ಬಗ್ಗೆ ಗೊತ್ತೈತೇನು? ಸನಾತನ ಧರ್ಮ ಅಂದ್ರೆ ಏನು? ಅದ್ರ ಬಗ್ಗೆ ನಿಮ್ಗೆ ಏನಾರೇ ಗೊತ್ತಿದ್ರೆ ಹೇಳ್ರಿ ಅಂತ ಕೇಳಂಗಿಲ್ಲ. ಯಾಕಂದ್ರೆ ಅವರು ಕ್ರಿಶ್ಚಿಯನ್ ಅದಾರ, ಹಿಂಗಾಗಿ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ. ಈಗ ನಾ ಇಲ್ಲಿ ಬಂದು ಕೂತು ಅವ್ರ ಧರ್ಮ ಇದು, ಇವ್ರ ಧರ್ಮ ಇದು, ರಾಜಕೀಯದಾಗ ಧರ್ಮಗಳನ್ನ ನಾವು ತರಂಗಿಲ್ಲ, ತರಬಾರ್ದು ಕೂಡ. ಆದ್ರೂ ಹಿಂಗ ಅವ್ರು ಮಾತಾಡಿದ್ದಕ್ಕಾಗಿ ನಾವು ಎಲ್ಲ ಮಾತಾಡ್ಬೇಕಾಕೈತಿ. ಮಂದಿನೂ ಹಿಂಗ ಹೇಳ್ತಾರ್ರಿ. ಇವ್ರು ಹಿಂಗ ಮಾತಾಡಿದ ಮೇಲೆ ಇದು ಅಲ್ಲೇ ನಿಂದಿರ್ತೈತೆ ನಾವು ಅನ್ಕೊಂಡಿವ್ರಿ. ಆದ್ರೆ ಇದು ಯಾಕೋ ನಿಲ್ಲಂಗ್ ಕಾಣುವಲ್ತು. ಈಗ ಅವರ ಅಪ್ಪ ಉದಯನಿಧಿ ಸ್ಟಾಲಿನ್ ಅವರ ಅಪ್ಪ ಎಂ.ಕೆ. ಸ್ಟಾಲಿನ್ ಅವರು, ಸನ್ಮಾನ್ಯ ಶ್ರೀ ಎಂ.ಕೆ. ಸ್ಟಾಲಿನ್ ಅವರು ಇಂಥದ್ದ ಒಂದು ಕೆಲಸಕ್ಕ ಕೈ ಹಾಕ್ಯಾರ. ರಂಜಾನ್ ಹಬ್ಬಕ್ಕ ತಮ್ಮ ಮುಸ್ಲಿಂ ಬಾಂಧವರಿಗೆ, ಇಲ್ಲಿ ನಾ ತಮ್ಮ ಮುಸ್ಲಿಂ ಬಾಂಧವರು ಅಂತ ಹೇಳೋದು ತಪ್ಪಾಕೈತಿ. ಯಾಕಂದ್ರ ಭಾರತದಾಗ ಬಾಳೋ ನಾವೆಲ್ಲ ಭಾಯಿ ಬೆಹನ್ ಅಂತ ಬದುಕಬೇಕು. ಮುಸ್ಲಿಂ ಬಾಂಧವರು ನಮಗೂ ಮುಸ್ಲಿಂ ಬಾಂಧವರಾಗಿನ ಇರಬೇಕು. ಆದ್ರೆ ಹಂಗ ಬಿಟ್ಟಾರನ್ರಿ. ಕಾಂಗ್ರೆಸ್ ಅವರು, ಇಂಡಿಯಾ ಅಲೈನ್ಸ್ ಅವರು ಸೇರ್ಕೊಂಡು ಮಮತಾಕ್ಕ, ಆಮೇಲೆ ರಾಹುಲ್ ಗಾಂಧಿ, ಎಂ.ಕೆ. ಸ್ಟಾಲಿನ್ ಇಂಥವ್ರೆಲ್ಲ ಬಂದು ಮುಸ್ಲಿಮ್ರು ಬರೀ ತಮಗಷ್ಟ ಸೀಮಿತ, ಮುಸ್ಲಿಮ್ರು ನಮ್ಮವರು ಅಂತ ಮಾಡ್ಕೊಂಡ್ಬಿಟ್ಟಾರ. ಹಂಗಾಗಿ ನಾ ಹಿಂಗೆ ಮಾತಾಡ್ಬೇಕಾಕೈತ್ರಿ. ಈಗ ಎಂ.ಕೆ. ಸ್ಟಾಲಿನ್ ಅವರು ತಮ್ಮ ಮುಸ್ಲಿಂ ಬಾಂಧವರಿಗೆ 18.5 ಕೋಟಿ ರೂಪಾಯಿ ಖರ್ಚು ಮಾಡಿ 7,920 ಮೆಟ್ರಿಕ್ ಟನ್ ಅಕ್ಕಿ ಕೊಡಾಕತ್ತಾರ. ರಂಜಾನ್ ಆಚರಣೆ ಮಾಡ್ಕೋರಿ ಅಂತ ಹೇಳಿ. ಕೊಡೋದೇನು ತಪ್ಪಿಲ್ರಿ, ಏನೂ ತಪ್ಪಿಲ್ಲ. ಧಾರಾಳವಾಗಿ ಕೊಡ್ಬೋದು, ಅವರು ತಗೋಬಹುದು. ಅನ್ನ ಯಾರು ತಿಂದ್ರೆ ಏನ್ರಿ, ಎಲ್ಲರೂ ಹಸಿವು ನೀಗಿಸಿದ್ರೆ ಸಾಕು. ಆದ್ರೆ ಇಲ್ಲೊಂದು ಪಾಯಿಂಟ್ ಐತ್ರಿ. ಅದೇನು ಹೇಳ್ರಿ, ಪೊಂಗಲ್ ಟೈಮ್ನಾಗ ತಮಿಳುನಾಡೊಳಗ ಅಕ್ಕಿ ಹ್ಯಾಂಪರ್ ಕೊಟ್ಟಿದ್ರು, ಅಂದ್ರೆ ಪೊಂಗಲ್ ಹ್ಯಾಂಪರ್ ಕೊಟ್ಟಿದ್ರು. ಆ ಹ್ಯಾಂಪರ್ ಒಳಗ ಅಕ್ಕಿ ಅದೆಲ್ಲ ಇತ್ತು. ಅವಾಗ ಓನ್ಲಿ ಹಿಂದೂಗಳಿಗಷ್ಟೇ ಕೊಟ್ಟಿರ್ಲಿಲ್ರಿ, ಅವಾಗ ಸರ್ವ ಧರ್ಮಕ್ಕೂ ಕೊಟ್ಟಿದ್ರು. ಅವಾಗ ಅಲ್ಲಿ ಜಾತಿ ಭೀತಿ ಯಾವುದು ಮಧ್ಯ ಬರಲಿಲ್ಲ. ಎಲ್ಲ ಧರ್ಮದವ್ರು ಅಂದ್ರೆ ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ಸ್ ಎಲ್ರಿಗೂ ಕೊಟ್ಟಿದ್ರು. ಆದ್ರೆ ಈಗ ಬರೀ ಮುಸ್ಲಿಂ ಬಾಂಧವರಿಗಷ್ಟ ಅಕ್ಕಿ ಕೊಡಾಕತ್ತಾರ. ಇವ್ರು ಹಿಂಗೆ ಮಾಡಾಕತ್ತಿರೋದು ಎಂ.ಕೆ. ಸ್ಟಾಲಿನ್ ಅವರ ರಾಜಕೀಯ ಮನಸ್ಥಿತಿಯನ್ನ ತೋರಿಸ್ಕೊಡ್ತೈತಿ. ಇದು ಇಷ್ಟಕ್ಕ ನಿಲ್ಲಿಲ್ರಿ. ತಮಿಳುನಾಡು ಸೇಲಂ ಜಿಲ್ಲೆ ಒಳಗ ಒಂದು ಜಾಗ ಕೊಟ್ಟಾರ. 1.5 ಎಕರೆ ಜಾಗ ಐತಿ. ಅಲ್ಲಿ ಮುಸ್ಲಿಂ ಬಂಧು ಬಾಂಧವರೆಲ್ಲ ಬಂದು ಸಾರ್ವಜನಿಕವಾಗಿ ನಮಾಜ್ ಮಾಡಬಹುದು. ಕೊಡ್ಲಿ, ಯಾರು ಬೇಡಂದ್ರು. ಇದ ಜಾಗ ಯಾಕೆ ಕೊಟ್ರು ಅನ್ನೋದು ಎಲ್ಲ ಕಡೆ ಆಕ್ರೋಶ. ಯಾಕಪ್ಪ ಅಂತಂದ್ರೆ ಈ ಜಾಗದ ಬಾಜೂಕನ ಒಂದು ದೇವಸ್ಥಾನ ಐತಿ, ಕುರುಪ್ಪನಾರ ಸ್ವಾಮಿ ದೇವಸ್ಥಾನ ಐತಿ. ಆ ದೇವಸ್ಥಾನ ಸಸ್ಯಾಹಾರಿಗಳು ಬಾಳ ಮೈಲಿಗೆ ನಿಷ್ಠೆ ಶ್ರದ್ಧೆಯಿಂದ ನಡ್ಕೊಳ್ಳೋ ದೇವ್ರು. ಆ ದೇವಸ್ಥಾನದ ಬಾಜೂಕ ಅಗದಿ ಹತಿಕ ಇವ್ರು ಬಂದು ನಮಾಜ್ ಮಾಡ್ತಾರ. ಆ ದೇವಸ್ಥಾನದಲ್ಲಿ ಪರಿಪಾಲನೆ ಮಾಡೋ ಹಿಂದೂ ಶ್ರದ್ಧಾಳುಗಳಿಗೆ ನೋವಾಕೈತೋ ಇಲ್ಲೋ ನೀವ ಹೇಳ್ರಿ. ಅಲ್ಲ, ಅಲ್ಲಿ ದೇವಸ್ಥಾನದಾಗ ಪೂಜೆ ನಡೀತಿರ್ತೈತಿ, ಇಲ್ಲಿ ಇವ್ರು ನಮಾಜ್ ಮಾಡ್ತಾರೇನ್ರಿ? ಸಾಧ್ಯನಾ ಇಲ್ಲ. ಉತ್ತರ ಪ್ರದೇಶದೊಳಗೆ ಒಂದು ಕೇಸ್ ಆಗಿತ್ತು. ಮುಸ್ಲಿಮ್ರು ನಮಾಜ್ ಮಾಡ್ಬೇಕಾದ್ರೆ ಗಂಟಿ ಸದ್ದು ಕೇಳಿ ಅವ್ರಿಗೆ ಡಿಸ್ಟರ್ಬ್ ಆಕೈತೆ ಅಂತ ಹೇಳಿ ಆ ದೇವಸ್ಥಾನ ಬಾಗ್ಲ ಮುಚ್ಚಿಸ್ಬಿಟ್ಟಿದ್ರು. ಅಂತ ಮುಸ್ಲಿಂ ಬಾಂಧವರು ಈಗ ಇಲ್ಲಿ ಕುರುಪ್ಪನಾರ ಸ್ವಾಮಿ ದೇವಸ್ಥಾನದಾಗ ಪೂಜೆ ನಡಿಬೇಕಾದ್ರೆ ನಮಾಜ್ ಮಾಡ್ತಾರೇನ್ರಿ? ಮಾಡಂಗಿಲ್ಲ. ಅವ್ರು ನಮಾಜ್ ಆಗೋದಕ್ಕ ಇಲ್ಲಿ ಪೂಜೆ ನಡೆಯಂಗಿಲ್ಲ. ಇಷ್ಟೆಲ್ಲ ಇದ್ರೂ
DMK ಸರ್ಕಾರ ನೋ ವೇ, ನಾವು ಅಲ್ಲೇ ಕೊಡ್ತೀವಿ, ಅವ್ರು ಅಲ್ಲೇ ನಮಾಜ್ ಮಾಡ್ತಾರ ರಾಜಾರೋಷವಾಗಿ ಅಂತ ಹೇಳ್ಬಿಟ್ಟಾರ. ಒನ್ ಸೈಡೆಡ್ ಮನಸ್ಥಿತಿ, ಒನ್ ಸೈಡ್ ಜನರ ಮೇಲೆ ಪ್ರೀತಿ ಪ್ರೇಮ ಉತ್ಸಾಹ ಇವ್ರಿಗೆ. ಇಲ್ಲಿ ಇನ್ನೊಂದು ಐತ್ರಿ ಪಾಯಿಂಟ್. ವಕ್ಫ್ ಏನು ಹೇಳತ್ರಿ, ಒಂದು ಜಾಗದಾಗ 4 ಮಂದಿ ಮುಸ್ಲಿಮರು ಕೂತ ನಮಾಜ್ ಮಾಡಿದ್ರು ಅದು ವಕ್ಫ್ ಪ್ರಾಪರ್ಟಿ. ಇಲ್ಲಿ ಸಾವಿರಾರು ಸಂಖ್ಯೆ ಒಳಗೆ ಮಂದಿ ಬಂದು ನಮಾಜ್ ಮಾಡ್ತಾರ, ಅದು ವಕ್ಫ್ ಪ್ರಾಪರ್ಟಿ ಆಗೇ ಆಗ್ತೈತಿ. ಹಂಗೊಂದು ಷಡ್ಯಂತ್ರ ನಡೆಸ್ಯಾರ. ಇದು ಒಂದು ರೀತಿ ಲ್ಯಾಂಡ್ ಜಿಹಾದ್. ಬರೀ ಲ್ಯಾಂಡ್ ಜಿಹಾದ್ ಅಲ್ರಿ, ಇದು ನಂಬಿಕೆಯ ಮಾಫಿಯಾ ಐತಿ. ಯಾಕಂದ್ರ ಎಷ್ಟು ಮಂದಿ ಹಿಂದೂಗಳ ನಂಬಿಕೆ ಆಚರಣೆ ಶ್ರದ್ಧೆ ಭಾವನೆ ಮೇಲೆ ಆಟ ಆಡಕತ್ತಾರ. ಭಾಳ ದಿನದಿಂದನೂ ಹಿಂಗ ಮಾಡತ್ತಿದ್ರಿ ಇವರು. ಈಗ ಮತ್ತೊಂದು ಉದಾಹರಣೆ ಕೊಟ್ಟಾರ. ಇನ್ನು MK ಸ್ಟಾಲಿನ್ ಅವರು ಇದನ್ನೆಲ್ಲ ಯಾಕೆ ಮಾಡಕತ್ತಾರಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವೆಲ್ಲ ಐನ್ಸ್ಟೀನ್ ಆಗಿರ್ಬೇಕಾಗಿಲ್ಲ, ನಾವೆಲ್ಲ ಪಪ್ಪು ಆಗಿದ್ರು ಅರ್ಥ ಆಗ್ತೈತಿ. ಅಂದಂಗ ಪಪ್ಪು ಅವ್ರಿಗೂ ಇದು ಅರ್ಥ ಆಗತೈತೋ, ಅರ್ಥ ಆದ್ರೂ ಅರ್ಥ ಆಗಿಲ್ಲ ಅನ್ನೋ ಥರ ಅದಾರೋ, ಅರ್ಥ ಆದ್ರೂ ನಮ್ಮವ್ರು ಬಿಡುವಂತ ಅದಾರೋ ಗೊತ್ತಿಲ್ಲ. ಒಟ್ನಾಗ ಅವ್ರು ಏನು ಮಾಡ್ಬೇಕು ಅನ್ಕೋತಾರೆ ಅದು ಮಾಡಿ ಮುಗ್ಸಾಕತ್ತಾರ. ಆಮೇಲೆ ತಮಿಳ್ನಾಡಿನಾಗ ಮುಂದಿನ ವರ್ಷ ಎಲೆಕ್ಷನ್ ಆಗೋದೈತಿ. ಆ ಎಲೆಕ್ಷನ್ದಾಗ ಅಣ್ಣಾ DMK BJP ಮೈತ್ರಿ ಆಕೈತಿ ಅನ್ನೋ ಸುದ್ದಿನೂ ಐತಿ. ಅವರಿಬ್ಬರು ಒಂದಾದ್ರೆ ನನ್ನ ಬುಡಕ್ಕೆ ಬೆಂಕಿ ಇಡ್ತಾರಂತ DMK ಎಷ್ಟಾಕೈತೋ ಅಷ್ಟು ಮಿತಿ ಮೀರಿ ಮುಸ್ಲಿಂ ತುಷ್ಟೀಕರಣ ಮಾಡಕತ್ತಾರ. ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳೋ ಕೆಲಸ ನಡೆಸ್ಯಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.